ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ದೋಷಗಳನ್ನು ಹೋಗಲಾಡಿಸಿಕೊಳ್ಳಲು ಪ್ರದೋಷವನ್ನು ಒಮ್ಮೆ ಆಚರಣೆ ಮಾಡಬೇಕಂತೆ. ಅದರಲ್ಲೂ ಸೋಮಪ್ರದೋಷ ಅಂತಂದರೆ ಇನ್ನು ಹೇಳತೀರೋದು 100 ಪಟ್ಟು ಶಕ್ತಿ ಜಾಸ್ತಿ ಇರತಕ್ಕಂತಹ ದಿನವೇ ಇದಾದ್ದರಿಂದ ಅಂತಹ ಈಶ್ವರನನ್ನು ನಾವು ಕೊಂಡಾಡ್ತಕ್ಕಂತಹದ್ದು. ಅಂದರೆ ದೇಶ ಸೇವೆಯನ್ನು ಮಾಡ್ತೀವಿ. ದೇಶ ಅನ್ನೋದರಲ್ಲೇ ಈಶ ಇದೆ. ಹಾಗಾಗಿ ಈ ದೇಶವಾಸಿಗಳಾಗಿರ್ತಕ್ಕಂತಹ ನಾವುಗಳು ಈಶನ ನಾವು ಸೇವೆ ಮಾಡ್ತೀವಿ ಅನ್ನೋದಾದರೆ, ಯಾರಿಗಾದರೂ ಕೂಡ ಬಲಹೀನರಿಗೆ ಬಲ ಇರ್ತಕ್ಕಂಥವರು, ಎಲ್ಲವನ್ನೂ ಇರ್ತಕ್ಕಂಥವರು, ಇಲ್ಲದವರು ಇರ್ತಕ್ಕ ಏನಾದರೂ ಕೊಡುಗೆಯನ್ನು ಕೊಡೋದೇ ಆಗಿರುತ್ತೆ ನನ್ನ ಬಂಧುಗಳೇ. ಹಾಗಾಗಿ ಶಿವನ ದೇವಸ್ಥಾನಕ್ಕೆ ವಿಭೂತಿ, ಬಿಲ್ವಪತ್ರೆ ಆ್ಯಂಡ್ ಗಂಧವನ್ನು ಕೊಟ್ಟು ಅಭಿಷೇಕವನ್ನು ಮಾಡತಕ್ಕಂಥದ್ದು. ಒಟ್ಟಾರೆಯಾಗಿ ನಮಗೆ ಜಾತಕದ ದೋಷಗಳು ಅಥವಾ ವಾಸ್ತುವಿನ ದೋಷ ಯಾವುದರಲ್ಲಿ ಕೂಡ ಇಂತಹದ್ದಂತ ಕಂಡುಕೊಳ್ಳೋಕೆ ಆಗ್ತಾ ಇಲ್ಲ. ಅಂತಹ ದೋಷಗಳು ನಿವಾರಣೆ ಆಗಬೇಕಾದ್ರೆ ಇಂತಹ ದಿನವೇ ಬೇಕಾಗಿತ್ತು. ಬಹುಶಃ ಎಷ್ಟೋ ದಿನಗಳು ಒಮ್ಮೆ ಬರ್ತಕ್ಕಂತಹದ್ದು ಈ ಒಂದು ಸೋಮಪ್ರದೋಷವನ್ನು ಯಾರು ಏಕಕಾಲಕ್ಕೆ ಶಿವನಿಗೂ ನಂದಿಗೂ ಸೇರಿ ಆ ಒಂದು ಮಂಗಳಾರತಿಯ ದಿವ್ಯ ದರ್ಶನವನ್ನು ಮಾಡಿಕೊಳ್ಳುತ್ತೀರೋ ಅತ್ಯಂತ ಅದ್ಭುತ ಅಮೋಘಗಳು, ಒಂದು ಪವಾಡವೇ ನಿಮ್ಮ ಬದುಕಿನಲ್ಲಿ ನಡೆದು ಹೋಗ್ತಕ್ಕಂತಹದ್ದು. ಒಂದು ವರ್ಷದಲ್ಲಿ ನಾವೇನು ಪಡ್ಕೊಳ್ತೀವೋ ಈ ಒಂದು ದಿನದಲ್ಲಿ ಪಡ್ಕೊಳ್ತೀವಿ. ಈ ಸೋಮಪ್ರದೋಷದ ಆಚರಣೆ ಮಾಡೋದ್ರಿಂದ ಒಂದಷ್ಟು ನಿರ್ಗತಿಕರಿಗೆ ನಿಮ್ಮ ಕೈಲಾಗ್ತಕ್ಕಂಥ ಏನಾದರೂ ಸಹಾಯವನ್ನು ಮಾಡಿಕೊಡಿ. ಪ್ರಾಣಿ ಪಕ್ಷಗಳಿಗೆ ಬೇಕಾಗಿದ್ದ ಆಹಾರವನ್ನು ಈ ದಿನ ಕೊಡುತ್ತಾ ಬಂದರೆ ಆ ಪಾರ್ವತಿ ಪರಮೇಶ್ವರ ನಿಧಾನಕ್ಕೆ ನಿಮ್ಮನ್ನು ತಲೆಬಾಗಿ ನೋಡ್ತಾರಂತೆ, ಆಶೀರ್ವದಿಸ್ತಾರಂತೆ. ಯಾಕಂದರೆ ಇವತ್ತು ಅವರ ಪರ್ಯಟನೆ ಇರುತ್ತೆ. ಅಂತಹ ಪರ್ಯಟನೆಯಲ್ಲಿ ನೀವು ಕಾಣ್ತೀರಿ. ನಿಮ್ಮ ಸೇವೆ ಆ ಮಹಾನುಭಾವನಾಗಿರ್ತಕ್ಕಂತಹ ರುದ್ರನಿಗೆ ಕಾಣುತ್ತೆ. ಅಭಿವೃದ್ಧಿಯನ್ನು ತಾವು ಕಾಣ್ತೀರಿ. ಶುಭಂ ಭೂಯಾತ್, ಒಳಿತಾಗಲಿ.